ಹೆಣ್ಣೆಂದರೆ ಸೃಷ್ಟಿಯ ಮೂಲ, ಹೆಣ್ಣೆಂದರೆ ದೃಷ್ಟಿಯ ಮೂಲ ಅನ್ನುವಂತಹ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಇವತ್ತು ನಾವೆಲ್ಲರೂ ಸೇರಿರುವಂತಹ ಸಂದರ್ಭ ನಮ್ಮ ನಾಡಿನ ಶ್ರೇಷ್ಠ ಸಾಧಕಿಯರನ್ನು ಸನ್ಮಾನಿಸೋದನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋದಕ್ಕೆ. ಎಸ್, ಇದು ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಎಕ್ಸೆಲ್ ಅಕಾಡೆಮಿಕ್ಸ್ ಪ್ರಸ್ತುತಪಡಿಸುವ ನಾರಿ ನಾರಾಯಣಿ 2026 ಪವರ್ಡ್ ಬೈ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ನಮ್ಮ ನಾಡಿನ ಹೆಮ್ಮೆ ಹಾಗೂ ನಾಲೆಡ್ಜ್ ಪಾರ್ಟ್ನರ್ ಸಪ್ತಗಿರಿ NPS ಯೂನಿವರ್ಸಿಟಿ. ನಮಗೆಲ್ಲ ಒಂದು ವಿಚಾರ ಗೊತ್ತೇ ಇದೆ. ಹೆಣ್ಣಿನ ಬಗ್ಗೆ ನಾವು ಯಾವಾಗ ಮಾತಾಡ್ತೀವಿ ಆಗ ಈ ವಿಚಾರವನ್ನು ಹೇಳ್ತಾ ಇರ್ತೀವಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆತ್ಮೀಯ ಸ್ವಾಗತ ನಿಮ್ಮೆಲ್ರಿಗೂ ಕೂಡ. ಎಲ್ರಿಗೂ ಗೊತ್ತಿದೆ, ನಾರಿ ನಾರಾಯಣಿ ಅನ್ನುವಂತಹ ಕಾರ್ಯಕ್ರಮವನ್ನು ಕಳೆದ 5 ವರ್ಷ, ಈ ವರ್ಷಕ್ಕೆ ಹೋಲಿಸಿದ್ರೆ 5 ವರ್ಷ ಆಗುತ್ತೆ. ಸೊ 5 ವರ್ಷದಿಂದ ನಿರಂತರವಾಗಿ ನಾವು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಮುಖ್ಯ ರೂವಾರಿ ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮ ರೂಪುಗೊಂಡಿದ್ದ ಉದ್ದೇಶನೇ ನಮ್ಮ ಮಹಿಳೆಯರ ಸಕ್ಸಸ್ಗಳನ್ನು ಗುರುತಿಸಬೇಕು ಅನ್ನೋದು. 5 ವರ್ಷದಿಂದ ಭಾಳ ಅದ್ಭುತವಾಗಿ ನಡ್ಕೊಂಬಂದಿದೆ. ಎರಡನೇದು, ಇದನ್ನು ಪ್ಲ್ಯಾನ್ ಮಾಡಿದಾಗ ಭಾಳ ಖ್ಯಾತನಾಮರಾಗಿರೋವಂಥವ್ರನ್ನು ಕರೆದು ಅವರಿಗೆ ಪ್ರಶಸ್ತಿಯನ್ನು ಕೊಡೋದ್ರಲ್ಲಿ ಅರ್ಥವಿಲ್ಲ ಅನ್ನೋವಂಥ ಒಂದು ಕಾನ್ಸೆಪ್ಟು. ಯಾರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಗುರುತಾಗಿಲ್ವೋ ಅವ್ರನ್ನ ಕರ್ಕೊಂಬರಬೇಕು ಅನ್ನೋದು ಉದ್ದೇಶ ಇದ್ದಿದ್ದು. ಹಾಗಾಗಿ ಅದೇ ಕಾನ್ಸೆಪ್ಟಲ್ಲಿ ನಾನು ಈ ನಾರಿ ನಾರಾಯಣಿನ ಆಲೋಚನೆ ಮಾಡಿದೆ. ಈ ವರ್ಷ ಅಂತೂ ಅದಕ್ಕೆ ಒಂದು ಹೆಚ್ಚಿನ ಇದಿದೆ. ಮೊನ್ನೆ ಇನ್ನೂ ನಾವು ನಮ್ಮದು 14ನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸಿದ್ವಿ. ಅದರಲ್ಲಿ ನಾವು ಸಿಂಧೂರ ಸಮ್ಮಾನ ಅಂತ ಈ ದೇಶಕ್ಕೆ ಪ್ರಾಣ ಕೊಟ್ಟಂತಹ ಯೋಧರನ್ನ ಫ್ಯಾಮಿಲಿಗಳನ್ನು ಮತ್ತು ಯೋಧರನ್ನ ಗುರುತಿಸಿದ್ವಿ. ಅದರಲ್ಲಿ ನಾನು ಅವತ್ತು ಹೇಳಿದ್ದೆ, ನಾನು ಈ ಕಾರ್ಯಕ್ರಮನ ದುಡ್ಡಿದೆ ಅಂದ್ಬಿಟ್ಟು ಖರ್ಚು ಮಾಡೋಕ್ಕೆ ಅಥವಾ 5 ಸ್ಟಾರ್ ಹೋಟ್ಲಲ್ಲಿ ಆರಾಮಾಗಿ ಮಾಡ್ಬೋದಾಗಿತ್ತು. ಯಾರಿಗೋ ಒಂದು 4 ಜನಕ್ಕೆ ಊಟ ಹಾಕಿ VVIPಸನ್ನು ಕರೆದು ಮಾಡಿ, ಅದು ಬೇಡ ಅಂತಲೇ ಮಾಡಿಲ್ಲ, ಈ ಕೆಲಸ ಮಾಡಿದ್ದೀವಿ ಅಂತ. ಸೇಮ್ ಇದುವೇ. ಈಗ ನನ್ನ ಶಕ್ತಿಗೆ ದೇವರು ಕೊಟ್ಟಿರಬಹುದಾದ ಈಗಿನ ಶಕ್ತಿಗೆ ನಾನು ಯಾರನ್ನು ಬೇಕಾದ್ರೂ ಖ್ಯಾತನಾಮರನ್ನ 4 ಜನ ಹೀರೋಗಳು, 4 ಜನ ಹೀರೋಯಿನ್ಗಳು, ದೊಡ್ಡ ವ್ಯಕ್ತಿಗಳನ್ನ ಕರೆದು ಇಲ್ಲಿ ಸನ್ಮಾನ ಮಾಡೋದು ಭಾಳ ಸುಲಭ. ಅದು ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಜಾಬ್. ಅದು ಆ್ಯಕ್ಚುಲಿ ನನ್ನ ಪ್ರಕಾರ ದ ಪೀಪಲ್ ಹೂ ಶುಡ್ ಬಿ ರೆಕಗ್ನೈಸ್ಡ್ ಟುಡೇ ಈಸ್ ದೇ ಶುಡ್ ಬಿಕಮ್ ಒಂಥರ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗಬೇಕು. ಇಲ್ಲಿ ನನ್ನನ್ನು ಯಾರೋ ಕೇಳಿದ್ರು ಈಗ ಹೊರಡಕ್ಕೆ ಮೊದಲು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದು, ನೀವು ಯಾತಕ್ಕೋಸ್ಕರ ಪಬ್ಲಿಕ್ ಟಿವಿ ಮಾಡಿದ್ರಿ ಅಂತ ಕೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ಹ್ಯುಮಿಲಿಯೇಷನ್ನಿಂದಾಗಿ ಮಾಡಿದೆ. ಅವಮಾನವಾಯಿತು, ಅವಮಾನವನ್ನು ತೀರಿಸುವುದಕ್ಕೆ ಪ್ರತಿಕಾರವಾಗಿ ಮಾಡಿದ್ದೀವಿ. ಹಾಗೆ ಈ ಗುರುತಿಸೋ ಕೆಲಸ ಏನಿದೆ, ಇದನ್ನು ಚೆನ್ನಾಗಿ ಮಾಡಿದ್ರೆ ಅದು ನಾಳೆ ಇನ್ಯಾರಿಗೋ ಎನ್ಕರೇಜ್ಮೆಂಟ್ ಕೊಡುತ್ತೆ, ಇನ್ಯಾರಿಗೋ ಸ್ಫೂರ್ತಿ ಆಗುತ್ತೆ, ಇನ್ಯಾರನ್ನೋ ದಾರಿಗೆ ತರುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಅದರ ಭಾಗವಾಗಿ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಅಂಥದ್ದೇ ಮುತ್ತು ರತ್ನಗಳಿವೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಭಾಳ ಅದ್ಭುತವಾಗಿ ಇವತ್ತು ನಮ್ಮ KSNTLನವರು ಕೂಡ ಅದ್ರ ಜೊತೆಲಿ ಸೇರಿಕೊಂಡಿದ್ದಾರೆ. ಇವೆಲ್ಲ ದಿಸ್ ಶುಡ್ ಆಲ್ ಬಿಕಮ್ ಪಾರ್ಟ್ ಆಫ್ ಅವರ್ ಹೆರಿಟೇಜ್ ಕಲ್ಚರ್ ಆಗಬೇಕು ಅಷ್ಟೇನೆ. ಅದಕ್ಕಾಗೋಸ್ಕರ ನಾವು ಮಾಡಿದ್ದೀವಿ. ನೀವೆಲ್ಲ ಇಷ್ಟಪಡ್ತೀರಿ ಅಂದ್ಕೊಂಡಿದ್ದೀವಿ ಆಯ್ಕೆನ. ನೀವು ಅಂದರೆ ಈ ರಾಜ್ಯದ ಜನ. ಹೋಪ್ಫುಲಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ನಮ್ಮ ಪಾರ್ಟ್ನರ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ. ಅದರಲ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ KSNTLನ MD ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ IFS ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್. ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾನು ಹೇಳ್ತಾ ಇದ್ದೆ, ಸಾಧಕಿಯರ ಸನ್ಮಾನ ಅಂತ. ಸೊ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಹಿಳೆಯರನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವರು ಇರ್ತಾರೆ ಅಂತ ಹೇಳಿ ಒಂದು ನಾಣ್ಣುಡಿ ಇದೆ. ಅಂತಹ ಕೇವಲ ಮಹಿಳೆಯರನ್ನಷ್ಟೇ ಅಲ್ಲ, ಸಾಧಕಿಯರನ್ನ, ಅದು ಯಾರೂ ಗುರುತಿಸದಿರತಕ್ಕಂತಹ ಸಾಧಕಿಯರನ್ನ ತಂದು ಈ ಗುರುತಿಸುವಂತಹ ಈ ಕೆಲಸ ಪಬ್ಲಿಕ್ ಟಿವಿ ಅಂತ ಟಿವಿ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸೊ KSNTLಗೆ ನಾವು ಋಣಿಗಳಾಗಿರ್ತೀವಿ. ಥ್ಯಾಂಕ್ ಯು. ನೋಡಿ, ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕಂದ್ರೆ ಅವರ ಹೆಗಲು ಕೂಡ ನಮ್ಗೆ ತುಂಬ ಇಂಪಾರ್ಟೆಂಟ್. ಹೀಗಾಗಿ ಅವ್ರನ್ನ ಗೌರವಿಸುವಂತಹ ಸಂದರ್ಭ. ಈಗ ಸನ್ಮಾನಕ್ಕೆ ಒಳಗಾಗ್ತಾ ಇರೋದು ಡಾಕ್ಟರ್ ಪ್ರಶಾಂತ್, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ MD, IFS ಅಧಿಕಾರಿ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಇಮೆನ್ಸ್ ಕಾರ್ಪೊರೇಷನ್.